ಸ್ನೇಹಿತರೆ, ಉತ್ತೀರ್ಣ ತರಗತಿಗೆ ಸುಸ್ವಾಗತ. ಮಹಾತ್ಮ ಗಾಂಧಿ ಗ್ರಾಮ ಸ್ವರಾಜ್ ಯೋಜನೆ ಇದರ ಬಗ್ಗೆ ನೀವು ತಿಳ್ಕೋಬೇಕಾದ ಪ್ರಮುಖ ಅಂಶಗಳನ್ನ ಬನ್ನಿ ಸರಳವಾಗಿ ನೋಡೋಣ. 2026-27ರ ಕೇಂದ್ರ ಬಜೆಟ್ ಅಲ್ಲಿ ಘೋಷಿಸಲಾದ ಈ ಯೋಜನೆ ನಮ್ಮ ಹಳ್ಳಿಗಳ ಸಾಂಪ್ರದಾಯಿಕ ಉದ್ಯಮಗಳನ್ನ ಮತ್ತು ಕಲೆಗಳನ್ನ ಗ್ಲೋಬಲ್ ಸ್ಟೇಜ್ಗೆ ತಗೊಂಡು ಹೋಗೋ ಗುರಿ ಇಟ್ಕೊಂಡಿದೆ. ಸರಿ, ಹಾಗಾದ್ರೆ ಮೊದಲನೇದಾಗಿ ಇದರ ಮೂಲ ಉದ್ದೇಶ ಏನು ನೋಡಿ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರೋ ಹಾಗೆ ನಮ್ಮ ಖಾದಿ, ಕೈಮಗ್ಗ ಮತ್ತೆ ಕರಕುಶಲ ವಲಯಕ್ಕೆ ಒಂದು ದೊಡ್ಡ ಬಲ ತುಂಬೋದೇ ಇದರ ಫಸ್ಟ್ ಪ್ರಿಯಾರಿಟಿ. ಎರಡನೇದಾಗಿ ಇದು ಕೆಲಸ ಮಾಡೋದು ಹೇಗೆ ಅಂತೀರಾ? ಇದನ್ನ ಒಂದು ಜಿಲ್ಲೆ ಒಂದು ಉತ್ಪನ್ನ ಅನ್ನೋ ಕಾನ್ಸೆಪ್ಟ್ ಮೇಲೆ ಜಾರಿ ಮಾಡ್ತಾರೆ. ಅಂದ್ರೆ ಪ್ರತಿ ಜಿಲ್ಲೆಯ ಒಂದು ಸ್ಪೆಷಲ್ ಪ್ರಾಡಕ್ಟ್ಗೆ ಟ್ರೈನಿಂಗ್ ಕೊಟ್ಟು ಸ್ಕಿಲ್ಸ್ ಹೆಚ್ಚಿಸಿ ಗ್ಲೋಬಲ್ ಮಾರ್ಕೆಟ್ ಸಿಗೋ ಹಾಗೆ ನೋಡ್ಕೊಳ್ಳಲಾಗುತ್ತೆ. ಮತ್ತು ಕೊನೆಯದಾಗಿ ಇದರ ಲಾಭ ಯಾರಿಗೆಲ್ಲ ಸಿಗಲಿದೆ? ತುಂಬಾ ಸಿಂಪಲ್. ಇದು ನೇರವಾಗಿ ನಮ್ಮ ನೇಕಾರರು, ಗ್ರಾಮೀಣ ಕುಶಲಕರ್ಮಿಗಳು ಮತ್ತೆ ಹಳ್ಳಿಯ ಯುವಕರಿಗೆ ಒಂದು ದೊಡ್ಡ ಉತ್ತೇಜನ ನೀಡಲಿದೆ. ಅಲ್ಟಿಮೇಟ್ ಗುರಿ ಅವರ ಜೀವನ ಶೈಲಿಯನ್ನ ಸುಧಾರಿಸೋದಷ್ಟೇ. ಒಟ್ಟಾರೆಯಾಗಿ ಈ ಸ್ಕೀಮ್ ನಮ್ಮ ಸ್ಥಳೀಯ ಕರಕುಶಲತೆಗೆ ಒಂದು ಗ್ಲೋಬಲ್ ವೇದಿಕೆ ನೀಡಿ ಗ್ರಾಮೀಣ ಆರ್ಥಿಕತೆಗೆ ಒಂದು ಹೊಸ ಹುರುಪು ಕೊಡೋ ಪ್ರಯತ್ನ.